ವಿನಾಯಕ ತನ್ನ ಕೆಲಸ ಮುಗಿಸಿ ಮನೆ ಕಡೆ ಹೊರಟಿದ್ದ. ರಾತ್ರಿ ಕತ್ತಲೆ ನಿಧಾನವಾಗಿ ಊರನ್ನೆಲ್ಲ ಆವರಿಸಿತ್ತು. ರಸ್ತೆಯ ಎರಡು ಬದಿಯ ಮರಗಳು ಗಾಳಿಗೆ ತೂಗುತ್ತಾ ವಿಚಿತ್ರ ಶಬ್ದ ಮಾಡುತ್ತಿದ್ದವು. ದಾರಿಯಲ್ಲಿ ನಡೆಯುತ್ತಾ ಇದ್ದಾಗ ಅವನ ಮನಸ್ಸಿನಲ್ಲಿ ಹೇಳಲಾರದ ಭಯ ಆವರಿಸಿತು. ಯಾಕೆಂದರೆ ಅವನು ಈಗ ಆ ಊರಿನ ಎಲ್ಲರೂ ಹೆದರುವ ಆ ದೊಡ್ಡ ಆಲದ ಮರದ ಬಳಿ ತಲುಪಿದ್ದ. ಆ ಆಲದ ಮರ ತಲುಪುತ್ತಿದ್ದಂತೆಯೇ ವಿನಾಯಕನ ದೇಹವೆಲ್ಲ ನಡುಗ ತೊಡಗಿತು. ಆ ಮರದ ಬಗ್ಗೆ ಊರಿನಲ್ಲಿ ಅನೇಕ ಭಯಾನಕ ಕಥೆಗಳು ಹರಿದಾಡುತ್ತಿದ್ದವು. ಹಲವು ವರ್ಷಗಳ ಹಿಂದೆ ಅಲ್ಲಿ ಒಬ್ಬ ವ್ಯಕ್ತಿ ಅನುಮಾನಾಸ್ಪದವಾಗಿ ಸಾವನ್ನಪ್ಪಿದ್ದಾನೆಂದು ಜನ ಹೇಳುತ್ತಿದ್ದರು. ಅಂದಿನಿಂದ ರಾತ್ರಿ ಸಮಯದಲ್ಲಿ ಆ ಮರದ ಕೆಳಗಿನಿಂದ ಹಾದು ಹೋಗುವವರ ಮೇಲೆ ಯಾರೋ ಎಸೆದಂತೆ ಒಣ ಕೊಂಬೆಗಳು, ಕಲ್ಲುಗಳು ಅಥವಾ ವಿಚಿತ್ರ ವಸ್ತುಗಳು ಮೇಲಿಂದ ಬಿದ್ದು ಕೆಲವರ ತಲೆ ಒಡೆದ ಘಟನೆಗಳು ನಡೆದಿದೆಯಂತೆ. ಆದ್ರಿಂದ ಆ ದಾರಿಯಲ್ಲಿ ರಾತ್ರಿ ಒಬ್ಬರೇ ಹೋಗಲು ಯಾರೂ ಧೈರ್ಯ ಮಾಡುತ್ತಿರಲಿಲ್ಲ. ಅದೇ ಭಯ ವಿನಾಯಕನ ಮನಸ್ಸನ್ನ ಆವರಿಸಿತ್ತು. ಅವನು ತಲೆ ಕೆಳಗಿಟ್ಟು ಹೆಜ್ಜೆಯ ವೇಗವನ್ನ ಹೆಚ್ಚಿಸಿದ. ಬೇಗ ಈ ಜಾಗ ದಾಟಿ ಬಿಡಬೇಕು ಎಂದು ಮನಸ್ಸಿನಲ್ಲಿ ಹೇಳಿಕೊಳ್ಳುತ್ತಾ ಮುಂದೆ ಸಾಗಿದ. ವಿನಾಯಕ ಹೇಗೋ ಧೈರ್ಯ ಮಾಡಿಕೊಂಡು ಆ ಆಲದ ಮರದ ಜಾಗವನ್ನು ದಾಟಿ ಊರಿಗೆ ತಲುಪಿದ. ಅಷ್ಟರಲ್ಲಿ ಊರಿನ ಮಧ್ಯದಲ್ಲಿದ್ದ ದೊಡ್ಡ ಮರದ ಕೆಳಗಿನ ಮೇಜಿನ ಮೇಲೆ ಅವನ ಮೂವರು ಗೆಳೆಯರು ಕುಳಿತಿದ್ದರು. ಅವರ ಹೆಸರುಗಳೇ ಸೋಮಯ್ಯ, ವೀರನಾಗ ಮತ್ತು ಗಣೇಶ. ಈ ಮೂವರಲ್ಲಿ ವಿನಾಯಕನೇ ವಯಸ್ಸಿಗೆ ಕಿರಿಯವನು. ಅದಕ್ಕಾಗಿಯೇ ಸೋಮಯ್ಯ, ವೀರನಾಗ ಮತ್ತು ಗಣೇಶ ಯಾವಾಗ್ಲೂ ಅವನನ್ನ ರೇಗಿಸುತ್ತಾ ತಮಾಷೆ ಮಾಡುತ್ತಿದ್ದರು. ವಿನಾಯಕ ಅಲ್ಲಿಗೆ ಬರುತ್ತಿದ್ದಂತೆ ಮೂವರ ಕಣ್ಣು ಅವನ ಮೇಲೆಯೇ ಬಿತ್ತು. ಅವನ ಮುಖದಲ್ಲಿದ್ದ ಭಯವನ್ನ ನೋಡಿ ಅವರು ಒಬ್ಬರ ಮುಖವನ್ನ ಮತ್ತೊಬ್ಬರು ನೋಡಿಕೊಂಡು ಮುಗುಳ್ನಗಳು ಆರಂಭಿಸಿದರು. ವಿನಾಯಕ ಅವರ ಹತ್ತಿರ ಬರುತ್ತಿದ್ದಂತೆ ಸೋಮಯ್ಯ ಜೋರಾಗಿ ನಗುತ್ತಾ ಕೇಳಿದ, ಏನಯ್ಯ ವಿನಾಯಕ, ಯಾಕಿಷ್ಟು ಎಗರಿಕೊಂಡು ಬರ್ತಿದ್ದೀಯಾ? ಆ ಆಲದ ಮರದ ಕೆಳಗಿಂದ ಬರುವಾಗ ತುಂಬಾ ಭಯ ಆಯ್ತಾ? ವಿನಾಯಕ ಏನೂ ಮಾತನಾಡಲಿಲ್ಲ. ಸುಮ್ಮನೆ ಅವರ ಕಡೆ ಒಮ್ಮೆ ನೋಡಿ ನಿಂತ. ಅದನ್ನು ಗಮನಿಸಿದ ಗಣೇಶ ನಗುತ್ತಾ ಕೇಳಿದ, ಬಾ, ಅಲ್ಲಿ ನಿಂತಿರ್ಬೇಡ, ಇಲ್ಲಿ ಬಂದು ಕೂತ್ಕೋ. ಇವತ್ತು ಸೋಮಯ್ಯ ನಮ್ಗೆ ಒಂದು ಜೋರಾದ ಭೂತದ ಕತೆ ಹೇಳ್ತಾರಂತೆ. ಅದಕ್ಕೆ ವೀರನಾಗ ಕೂಡ ನಗುತ್ತಾ ಹೇಳಿದ, ಹೌದಪ್ಪ, ಕೇಳೋಣ ಬಾ. ನೀನು ಈಗಾಗ್ಲೇ ಅರ್ಧ ಭಯದಲ್ಲಿ ಇದ್ದೀಯ. ಕತೆ ಕೇಳಿದ್ರಿ ಇನ್ನೇನು ಆಗುತ್ತೋ ನೋಡೋಣ. ವಿನಾಯಕ ಅವರ ಬಳಿ ಕುಳಿತ. ನಂತರ ಹೇಳಿದ ಆತ್ಮವಿಶ್ವಾಸದಿಂದ, ನನ್ಗೆ ಯಾವ ಭೂತದ ಕತೆಗೂ ಭಯ ಇಲ್ಲ. ಹೌದಾ? ಹಾಗಿದ್ರೆ ನಿನ್ನ ಧೈರ್ಯವನ್ನ ಪರೀಕ್ಷೆ ಮಾಡೋಣವಾ? ಮಾಡಿ. ಇವತ್ತು ರಾತ್ರಿ ನಮ್ಮ ಊರಿನ ಮಸಾನಕ್ಕೆ ಒಬ್ಬನೇ ಹೋಗಿ ಅಲ್ಲಿಂದ ಒಂದು ಗುರುತು ತಂದು ಕೊಡ್ತೀಯ. ಆಗ ನಿಜವಾಗಿಯೂ ನಿಮ್ಗೆ ಭಯ ಇಲ್ಲ ಅಂತ ನಾವು ನಂಬ್ತೀವಿ. ಹೌದೌದು, ಅಷ್ಟು ಮಾಡಿದರೆ ನೀನು ನಿಜವಾದ ಧೈರ್ಯಶಾಲಿ ಅಂತ ನಾವೆಲ್ಲರೂ ಒಪ್ಪಿಕೊಳ್ತೀವಿ. ಏನಪ್ಪ, ಬಾಯಲ್ಲಿ ಧೈರ್ಯ ಹೇಳೋದು ಸುಲಭ, ಮಸಾನಕ್ಕೆ ಹೋಗಿ ಬಂದು ತೋರಿಸು, ಆಗ ಗೊತ್ತಾಗುತ್ತೆ ಎಂದು ವಿನಾಯಕನನ್ನ ಕೆಣಕಿದರು. ಸ್ವಲ್ಪ ಹೊತ್ತು ಎಲ್ಲರೂ ಮೌನವಾಗಿದ್ದರು. ನಂತರ ಸೋಮಯ್ಯ ವಿನಾಯಕನ ಕಡೆ ತಿರುಗಿ ಹೇಳಿದ, ಏನ್ ವಿನಾಯಕ, ಸವಾಲನ್ನ ಒಪ್ಪಿಕೊಳ್ತೀಯಾ ಇಲ್ಲ ಬಿಡ್ತೀಯಾ? ಏನಾಯ್ತು, ಈಗ್ಲೇ ಭಯ ಶುರು ಆಯ್ತಾ ನಿನ್ಗೆ? ನೀನು ಈಗ ನನ್ಗೆ ಯಾವ ಭೂತಕ್ಕೂ ಭಯ ಇಲ್ಲ ಅಂತ ಹೇಳಿದ್ದೀಯಲ್ಲ, ಹಾಗಿದ್ರೆ ಉತ್ತರ ಕೊಡು, ಒಪ್ತೀಯಾ ಇಲ್ವಾ? ಮೂವರ ಕಣ್ಣುಗಳು ಈಗ ವಿನಾಯಕನ ಮೇಲೆಯೇ ನಿಟ್ಟಿದ್ದವು. ಅವನು ಏನು ಉತ್ತರ ಕೊಡುತ್ತಾನೆ ಎಂಬ ಕುತೂಹಲ ಅವರಲ್ಲಿತ್ತು. ಅಷ್ಟರಲ್ಲಿ ಕೇಸರಿ ಬಣ್ಣದ ವಸ್ತ್ರ ಧರಿಸಿದ್ದ ಒಬ್ಬ ಸ್ವಾಮೀಜಿ ಆ ಕಡೆಗೆ ನಡೆದು ಬಂದರು. ಅವರು ಅಲ್ಲಿದ್ದ ಹುಡುಗರನ್ನ ನೋಡಿ ವಿನಾಯಕನ ಹತ್ತಿರ ಬಂದು ಕೇಳಿದರು, ಮಗನೇ, ನನ್ಗೆ ನಂದನವನಕ್ಕೆ ಹೋಗ್ಬೇಕು. ಆಚಾರ್ಯರ ಮನೆ ಎಲ್ಲಿದೆ ಅಂತ ಹೇಳುತ್ತೀಯಾ? ವಿನಾಯಕ ಗೌರವದಿಂದ ಎದ್ದು ನಿಂತು ಹೇಳಿದ, ಅಯ್ಯೋ ಸ್ವಾಮೀಜಿ, ನಂದನವನ ನಮ್ಮ ಊರಲ್ಲ, ಅದು ಪಕ್ಕದ ಊರು. ಇದು ಶ್ಯಾಮಾಪುರ. ಹಾಗಾದ್ರೆ ನಂದನವನಕ್ಕೆ ಹೋಗುವ ದಾರಿ ಯಾವುದು ಮಗನೇ? ಈ ರಸ್ತೆಯಲ್ಲಿ ನೇರವಾಗಿ ಹೋಗಿ, ಆಮೇಲೆ ಬಲಗಡೆ ತಿರುಗಿದ್ರೆ ನಂದನವನ ಸಿಗುತ್ತೆ. ಅಲ್ಲೇ ಆಚಾರ್ಯರ ಮನೆ ಕೂಡ ಇದೆ. ಅಷ್ಟರಲ್ಲಿ ಸೋಮಯ್ಯ ಸ್ವಾಮೀಜಿಯ ಕಡೆ ತಿರುಗಿ ಹೇಳಿದ, ಸ್ವಾಮೀಜಿ, ನೀವು ಈ ರಾತ್ರಿ ಯಾಕೆ ಆ ಕಡೆಗೆ ಹೊರಟಿದ್ದೀರಾ? ನಂದನವನ ಇಲ್ಲಿಂದ ಸಾಕಷ್ಟು ದೂರ ಇದೆ. ನೀವು ತುಂಬಾ ಆಯಾಸಗೊಂಡಂತೆ ಕಾಣುತ್ತೀರಾ? ಹೌದು ಮಗನೇ, ಸ್ವಲ್ಪ ದೂರ ನಡೆದು ಬಂದಿದ್ದೇನೆ.
ಹಾಗಿದ್ದರೆ ಇವತ್ತು ನಮ್ಮ ಮನೆಯಲ್ಲೇ ವಿಶ್ರಾಂತಿ ತೆಗೆದುಕೊಳ್ಳಿ. ಬೆಳಿಗ್ಗೆ ಆರಾಮವಾಗಿ ಎದ್ದು ನಂತರ ನಂದನವನಕ್ಕೆ ಹೋಗ್ಬೋದು. ರಾತ್ರಿ ಈ ಸಮಯದಲ್ಲಿ ಪ್ರಯಾಣ ಮಾಡುವುದು ಒಳ್ಳೆಯದಲ್ಲ. ಹೌದು ಸ್ವಾಮೀಜಿ, ಸೋಮಯ್ಯ ಹೇಳುತ್ತಿರುವುದು ಸರಿ. ಇವತ್ತು ನೀವು ಇಲ್ಲೇ ಉಳಿದುಕೊಳ್ಳಿ. ಬೆಳಗ್ಗೆ ಹೊರಟರೆ ನಿಮ್ಗೂ ಸುಲಭವಾಗುತ್ತೆ. ನಿಮ್ಮ ಪ್ರೀತಿ ಮತ್ತು ಗೌರವಕ್ಕೆ ಧನ್ಯವಾದಗಳು ಮಕ್ಕಳೇ. ಸ್ವಾಮೀಜಿ, ನೀವು ನಂದನವನಕ್ಕೆ ಯಾಕೆ ಹೋಗುತ್ತಿದ್ದೀರಾ? ನಂದನವನದಲ್ಲಿ ಒಬ್ಬ ಹಿಂದೂ ಹುಡುಗಿಗೆ ಪ್ರೇತ ಬಾಧೆ ಆಗಿದೆ ಎಂದು ಸುದ್ದಿ ಬಂದಿದೆ. ಆ ಪ್ರೇತ ಬಾಧೆಯಿಂದ ಅವಳನ್ನ ಮುಕ್ತಗೊಳಿಸಲು ನನ್ನನ್ನ ಕರೆದಿದ್ದಾರೆ. ಅದನ್ನು ಕೇಳಿದ ನಾಲ್ವರು ಒಬ್ಬರ ಮುಖವನ್ನ ಮತ್ತೊಬ್ಬರು ನೋಡಿಕೊಂಡರು. ಸ್ವಾಮೀಜಿ ಮುಂದುವರಿಸುತ್ತಾ, ಆದರೆ ದಾರಿಯಲ್ಲಿ ಕತ್ತಲಾಗಿದ್ದರಿಂದ ನಾನು ದಾರಿ ತಪ್ಪಿ ನಿಮ್ಮ ಊರಿಗೆ ಬಂದಿದ್ದೇನೆ. ನಂದನವನಕ್ಕೆ ಹೋಗುವ ಸರಿಯಾದ ದಾರಿ ಯಾವುದು ಎಂದು ಕೇಳಬೇಕೆಂದೇ ನಾನು ನಿಮ್ಮ ಬಳಿಗೆ ಬಂದೆ. ಗುರುಗಳೇ, ನೀವು ನಿಜವಾಗಿಯೂ ಪ್ರೇತ ಭೂತಗಳನ್ನ ನೋಡಿದ್ದೀರಾ? ಅವುಗಳ ಜೊತೆ ಮುಖಾಮುಖಿ ಆಗಿದ್ದೀರಾ? ಗಣೇಶ್ ಕೂಡ ತಕ್ಷಣ ಕೇಳಿದ. ಅವು ನಿಜವಾಗಿಯೂ ಇರುತ್ತವೆ ಗುರುಗಳೇ, ಅಥವಾ ಜನರು ಹೇಳುವ ಕಟ್ಟುಕತೆಗಳ? ವೀರನಾಗ ಮತ್ತು ವಿನಾಯಕ ಕೂಡ ಸ್ವಾಮೀಜಿಯ ಉತ್ತರಕ್ಕಾಗಿ ಕಾತರದಿಂದ ಅವರ ಮುಖವನ್ನೇ ನೋಡುತ್ತಾ ನಿಂತರು. ಸ್ವಾಮೀಜಿ ಶಾಂತವಾಗಿ ನಗುತ್ತಾ ಹೇಳಿದರು, ನಾನು ನನ್ನ ಜೀವನದಲ್ಲಿ ಎಷ್ಟೋ ಪ್ರೇತಬಾಧೆಗೊಳಗಾದವರನ್ನ ನೋಡಿದ್ದೇನೆ. ಅನೇಕ ದುಷ್ಟಶಕ್ತಿಗಳನ್ನ ಶಾಂತಗೊಳಿಸಿದ್ದೇನೆ. ಸೋಮಯ್ಯ ತಲೆ ಆಡಿಸುತ್ತಾ ಹೇಳಿದ, ಇಲ್ಲ ಗುರುಗಳೇ, ಇದನ್ನೆಲ್ಲ ನಮ್ಮಿಂದ ನಂಬಲು ಆಗುತ್ತಿಲ್ಲ. ನಿಜವಾಗಿಯೂ ನೀವು ಪ್ರೇತವನ್ನ ನಿಮ್ಮ ಕಣ್ಣಾರೆ ನೋಡಿದ್ದೀರಾ? ಹೌದು, ನಾನು ನನ್ನ ಕಣ್ಣಾರೆ ನೋಡಿದ್ದೇನೆ. ಸೋಮಯ್ಯ, ಗಣೇಶ, ವೀರನಾಗ ಮತ್ತು ವಿನಾಯಕ ಒಬ್ಬರ ಮುಖವನ್ನ ಒಬ್ಬರು ನೋಡಿಕೊಂಡರು. ಅದನ್ನು ಗಮನಿಸಿದ ಸ್ವಾಮೀಜಿ ಮಂದಹಾಸ ಬೀರಿ ಹೇಳಿದರು, ಇನ್ನೂ ಸಂಶಯವಿದ್ದರೆ ನಿಮ್ಮ ಊರಿನ ಹತ್ತಿರ ಯಾರಾದ್ರೂ ಆತ್ಮಹತ್ಯೆ ಮಾಡಿಕೊಂಡು ಮೃತಪಟ್ಟಿರುವ ಅಥವಾ ಅಶಾಂತ ಆತ್ಮವಿದೆ ಎಂದು ಜನರು ನಂಬುವ ಯಾವುದಾದ್ರೂ ಸ್ಥಳವಿದ್ದರೆ ಹೇಳಿ. ದೇವರ ಅನುಗ್ರಹವಿದ್ದರೆ ಅಲ್ಲಿರುವ ಶಕ್ತಿಯನ್ನ ನಿಮ್ಮ ಕಣ್ಣೆದುರೇ ಅನುಭವಿಸುವಂತೆ ಮಾಡುತ್ತೇನೆ. ಅವರ ಮಾತನ್ನ ಕೇಳುತ್ತಿದ್ದಂತೆ ಎಲ್ಲರೂ ಮೌನವಾದರು. ಸ್ವಲ್ಪ ಸಮಯದ ನಂತರ ಸೋಮಯ್ಯ ನಿಧಾನವಾಗಿ ಹೇಳಿದ, ಸರಿ ಗುರುಗಳೇ, ಇಲ್ಲಿಂದ ಸುಮಾರು ಅರ್ಧ ಕಿಲೋಮೀಟರ್ ದೂರದಲ್ಲಿ ಒಂದು ದೊಡ್ಡ ಆಲದ ಮರ ಇದೆ. ಸುಮಾರು 15 ವರ್ಷಗಳ ಹಿಂದೆ ಆ ಮರದಲ್ಲಿ ಒಬ್ಬ ವ್ಯಕ್ತಿ ಆತ್ಮಹತ್ಯೆ ಮಾಡಿಕೊಂಡು ಮೃತಪಟ್ಟಿದ್ದಾನೆ ಎಂದು ನಮ್ಮ ಊರಲ್ಲಿ ವದಂತಿ ಇದೆ. ಅಂದಿನಿಂದ ಆ ಮರದಲ್ಲಿ ಅವನ ಆತ್ಮ ಅಲೆದಾಡುತ್ತಿದೆ ಅಂತ ಎಲ್ಲರೂ ಹೇಳ್ತಾರೆ. ರಾತ್ರಿ ಆ ದಾರಿಯಲ್ಲಿ ಹೋಗುವವರ ತಲೆಯ ಮೇಲೆ ಕಲ್ಲು, ಒಣಕೊಂಬೆ, ಇನ್ನೇನೋ ವಸ್ತುಗಳು ಬಿದ್ದು ಹಲವರಿಗೆ ಗಾಯವಾಗಿದೆ. ಅದಕ್ಕೆ ರಾತ್ರಿ ಆ ದಾರಿಯಲ್ಲಿ ಒಬ್ಬರೇ ಹೋಗಲು ಯಾರೂ ಧೈರ್ಯ ಮಾಡುವುದಿಲ್ಲ ಗುರುಗಳೇ. ಊರಿನವರೆಲ್ಲ ಆ ಜಾಗವನ್ನು ತಪ್ಪಿಸಿಕೊಂಡೇ ಓಡಾಡುತ್ತಾರೆ. ಸ್ವಾಮೀಜಿ ನಾಲ್ವರನ್ನ ಒಮ್ಮೆ ನೋಡುತ್ತಾ ಗಂಭೀರವಾಗಿ ಹೇಳಿದರು, ಸರಿ, ನೀವು ಹೇಳುವುದು ನಿಜವಾಗಿದ್ದರೆ ಅದನ್ನ ಪರೀಕ್ಷಿಸಿ ತಿಳಿದುಕೊಳ್ಳೋಣ. ಆದ್ರೆ ಈ ಪರೀಕ್ಷೆಗೆ ನಿಮ್ಮಲ್ಲಿ ಒಬ್ಬರು ಧೈರ್ಯದಿಂದ ಮುಂದೆ ಬರಬೇಕು. ಯಾರು ಈ ಪರೀಕ್ಷೆಗೆ ಸಿದ್ಧರಿದ್ದೀರಾ? ಚೆನ್ನಾಗಿ ಯೋಚಿಸಿ ನಿರ್ಧಾರ ಮಾಡಿ ಹೇಳಿ. ಒಮ್ಮೆ ಒಪ್ಪಿಕೊಂಡ ಬೇಲಿ ಹಿಂದೆ ಸರಿಯಬಾರದು. ಅಷ್ಟರಲ್ಲಿ ಸೋಮಯ್ಯನಿಗೆ ಒಂದು ವಿಷಯ ನೆನಪಾಯಿತು. ಸ್ವಲ್ಪ ಹೊತ್ತಿನ ಹಿಂದೆ ಮಸಾನಕ್ಕೆ ಹೋಗಿ ಬೂದಿ ತಂದು ಕೊಡಲು ವಿನಾಯಕನಿಗೆ ಸವಾಲು ಹಾಕಿದ್ದನು. ಆ ನೆನಪು ಬಂದ ತಕ್ಷಣ ಸೋಮಯ್ಯ, ಗಣೇಶ ಮತ್ತು ವೀರನಾಗ ಮೂವರು ಒಂದೇ ಸಮಯದಲ್ಲಿ ವಿನಾಯಕನ ಕಡೆಗೆ ನೋಡಿದರು. ಅವರ ದೃಷ್ಟಿಯ ಅರ್ಥ ವಿನಾಯಕನಿಗೆ ಕೂಡ ತಕ್ಷಣ ಅರ್ಥವಾಯಿತು. ಅವನು ನಿಧಾನವಾಗಿ ಎದ್ದು ನಿಂತು ಎದೆ ಉಬ್ಬಿಸಿಕೊಂಡು ಹೇಳಿದ, ಸರಿ ಗುರುಗಳೇ, ನಾನೇ ಈ ಗುಂಪಿನಲ್ಲಿ ಹೆಚ್ಚು ಧೈರ್ಯವಂತ. ಈ ಪರೀಕ್ಷೆಗೆ ನಾನೇ ಸಿದ್ಧ. ನೀವು ಹೇಳಿದ ಜಾಗಕ್ಕೆ ನಾನೇ ಹೋಗಿ ಬರುತ್ತೇನೆ. ಸರಿ, ಹಾಗಾದ್ರೆ ನೀನೇ ಹೋಗಬೇಕು ಎಂದು ಹೇಳಿ ತಮ್ಮ ಚೀಲದಿಂದ ಒಂದು ಚಿಕ್ಕ ಬಟ್ಟೆಯನ್ನು ಸುತ್ತಿದ ವಸ್ತುವನ್ನ ಹೊರತೆಗೆದರು. ಇದನ್ನು ತೆಗೆದುಕೊಂಡು ಆ ಆಲದ ಮರದ ಕೆಳಗೆ ಇಡು. ಇಟ್ಟ ನಂತರ ಸ್ವಲ್ಪ ದೂರ ನಿಂತು ಮೌನವಾಗಿ ಕಾಯು. ನಾಲ್ವರು ಉಸಿರುಗಟ್ಟಿಸಿ ಸ್ವಾಮೀಜಿಯ ಮಾತುಗಳನ್ನ ಕೇಳುತ್ತಿದ್ದರು. ಅಲ್ಲಿ ಯಾವುದೋ ಒಂದು ಶಕ್ತಿ ಬಂದು ಈ ವಸ್ತುವನ್ನ ಸ್ವೀಕರಿಸುತ್ತೆ. ಆ ಕ್ಷಣ ನಿನ್ನ ಕಣ್ಣಿಗೆ ಏನಾದ್ರೂ ಕಾಣಿಸಿದರು ಅಥವಾ ಯಾವುದೇ ಶಬ್ದ ಕೇಳಿಸಿದರೂ ಅಲ್ಲೇ ನಿಲ್ಲಬಾರದು. ತಕ್ಷಣ ಹಿಂದಿರುಗಿ ಓಡಿ ಬಾ. ಆದ್ರೆ ಒಂದು ವಿಷಯ ಮಾತ್ರ ನೆನಪಲ್ಲಿ ಇಟ್ಟುಕೋ, ಏನೇ ಆಗಲಿ, ಏನೇ ಆದ್ರೂ ಕೂಡ ನೀನು ಹಿಂದೆ ತಿರುಗಿ ನೋಡಬಾರದು. ಗುರುಗಳೇ, ಒಂದು ವೇಳೆ ನಾನು ಹಿಂದೆ ತಿರುಗಿ ನೋಡಿದ್ರೆ? ಹಿಂದೆ ತಿರುಗಿ ನೋಡಿದ ಕ್ಷಣದಿಂದ ನಿನ್ನ ಜೀವವೇ ಅಪಾಯಕ್ಕೆ ಸಿಲುಕಬಹುದು. ಆದ್ದರಿಂದ ಏನೇ ಆದ್ರೂ ಹಿಂದೆ ತಿರುಗಿ ನೋಡಬೇಡ. ಸ್ವಾಮೀಜಿಯ ಆ ಮಾತು ಕೇಳುತ್ತಿದ್ದಂತೆ ಅಲ್ಲಿದ್ದ ನಾಲ್ವರ ಮುಖದಲ್ಲೂ ಮತ್ತೆ ಭಯದ ಛಾಯೆ ಮೂಡಿತು.
ವಿನಾಯಕ ಒಬ್ಬನೇ ಧೈರ್ಯ ಮಾಡಿಕೊಂಡು ಆ ಆಲದ ಮರದ ಕಡೆಗೆ ನಡೆದು ಹೋದ. ರಾತ್ರಿ ಕತ್ತಲೆ ಇನ್ನಷ್ಟು ಗಾಢವಾಗಿತ್ತು. ಗಾಳಿಗೆ ಆಲದ ಮರದ ಬೇರುಗಳು ತೂಗುತ್ತಾ ವಿಚಿತ್ರ ಶಬ್ದ ಮಾಡುತ್ತಿದ್ದವು. ಅವನು ಸ್ವಾಮೀಜಿ ಕೊಟ್ಟಿದ್ದ ವಸ್ತುವನ್ನ ಎಚ್ಚರಿಕೆಯಿಂದ ಆಲದ ಮರದ ಕೆಳಗೆ ಇಟ್ಟ. ನಂತರ ಸ್ವಲ್ಪ ದೂರ ಹಿಂದೆ ಬಂದು ನಿಂತು ಮರದ ಕಡೆಗೆ ಕಣ್ಣಿಟ್ಟು ನೋಡತೊಡಗಿದ. 1 ನಿಮಿಷ, 2 ನಿಮಿಷ, ಎಷ್ಟೇ ಹೊತ್ತಾದ್ರೂ ಯಾವುದೇ ಬದಲಾವಣೆ ಕಾಣಿಸಲಿಲ್ಲ. ಸುತ್ತಮುತ್ತ ಕಾಡು ಸಂಪೂರ್ಣ ನಿಶಬ್ದವಾಗಿತ್ತು. ಕೀಟಗಳ ಶಬ್ದವೂ ಕೇಳಿಸುತ್ತಿರಲಿಲ್ಲ. ಆ ಮೌನವೇ ವಿನಾಯಕನ ಭಯವನ್ನ ಇನ್ನಷ್ಟು ಹೆಚ್ಚಿಸುತ್ತಿತ್ತು. ಅಷ್ಟರಲ್ಲಿ ಆಲದ ಮರದ ಮೇಲಿಂದ ಒಂದು ಕಪ್ಪನೆಯ ನೆರಳು ನಿಧಾನವಾಗಿ ಕೆಳಗೆ ಇಳಿಯತೊಡಗಿತು. ವಿನಾಯಕನ ಉಸಿರು ಕ್ಷಣಕಾಲ ನಿಂತಂತಾಯಿತು. ಕೆಲವೇ ಕ್ಷಣಗಳಲ್ಲಿ ಅದು ಇಳಿದು ಬಂದು ಸ್ವಾಮೀಜಿ ಕೊಟ್ಟಿದ್ದ ವಸ್ತುವಿನ ಹತ್ತಿರ ಬಂದು ನಿಂತವು. ಸ್ವಾಮೀಜಿ ಕೊಟ್ಟಿದ್ದು ಒಂದು ಮಾಂಸದ ತುಂಡಾಗಿತ್ತು. ಆ ಸಣ್ಣ ಆಕೃತಿ ಆ ಮಾಂಸವನ್ನ ತಿನ್ನಲು ಹೊರಟಿತು. ಕೆಲವೇ ಕ್ಷಣದಲ್ಲಿ ಅದು ತಿಂದು ಮುಗಿಸಿತು. ಆ ದೃಶ್ಯವನ್ನು ನೋಡಿದ ವಿನಾಯಕನ ಮೈ ಜುಮ್ಮೆಂದಿತು. ಅಯ್ಯೋ ದೇವ್ರೆ ಎಂದು ಮನಸ್ಸಿನಲ್ಲೇ ಹೇಳಿಕೊಂಡ. ಅವನಿಗೆ ಸ್ವಾಮೀಜಿ ಹೇಳಿದ್ದ ಮಾತು ನೆನಪಾಯಿತು. ಏನೂ ಕಂಡರೂ ಅಲ್ಲಿಂದ ತಕ್ಷಣ ಓಡಿ ಬಾ, ಆದ್ರೆ ಹಿಂದೆ ತಿರುಗಿ ಮಾತ್ರ ನೋಡ್ಬೇಡ. ವಿನಾಯಕ ಕ್ಷಣವೂ ತಡ ಮಾಡಲಿಲ್ಲ. ತಿರುಗಿ ತನ್ನ ಶಕ್ತಿ ಮೀರಿ ಓಡತೊಡಗಿದ. ಆದರೆ ಓಡುತ್ತಿದ್ದಂತೆ ಯಾರೋ ಅವನ ಬಟ್ಟೆಯನ್ನ ಹಿಂದಿನಿಂದ ಹಿಡಿದು ಎಳೆಯುವಂತೆ ಅನುಭವವಾಯಿತು. ಅವನ ಹೆಜ್ಜೆಗಳು ಭಾರವಾದವು. ಉಸಿರು ವೇಗವಾಗಿ ಓಡತೊಡಗಿತು. ಜೀವವನ್ನ ಕೈಯಲ್ಲಿ ಹಿಡಿದುಕೊಂಡು ಅವನು ಓಡುತ್ತಿದ್ದ. ಆದ್ರೆ ಮನುಷ್ಯನ ಸಹಜ ಸ್ವಭಾವವೇ ಹಾಗೆ. ಏನು ಮಾಡಬಾರ್ದು ಎಂದು ಹೇಳಿದರೆ ಅದನ್ನೇ ಮಾಡಿ ನೋಡಬೇಕೆಂಬ ಕುತೂಹಲ ಹುಟ್ಟುತ್ತೆ. ನನ್ನ ಹಿಂದೆ ಯಾರು ಬರ್ತಿರ್ಬೋದು ಎಂಬ ಆತಂಕ ವಿನಾಯಕನ ಮನಸ್ಸನ್ನ ಆವರಿಸಿತು. ಕೊನೆಗೆ ಅವನಿಂದ ತಡೆಯಲಾಗಲಿಲ್ಲ. ಸ್ವಾಮೀಜಿ ಎಚ್ಚರಿಕೆಯನ್ನ ಮರೆತು ನಿಧಾನವಾಗಿ ಹಿಂದೆ ತಿರುಗಿ ನೋಡಿದ. ಅತ್ತ ಊರಿನಲ್ಲಿ ಮರದ ಕೆಳಗಿದ್ದ ಮೇಜಿನ ಮೇಲೆ ಸೋಮಯ್ಯ, ವೀರನಾಗ, ಗಣೇಶ ಮತ್ತು ಸ್ವಾಮೀಜಿ ಮಾತ್ರ ಕುಳಿತಿದ್ದರು. ವಿನಾಯಕ ಆಲದ ಮರದ ಕಡೆಗೆ ಹೋಗಿ ಬಹಳ ಸಮಯವಾಗಿತ್ತು. ಗಣೇಶ ಸ್ವಲ್ಪ ಆತಂಕವಾಗಿ ಸ್ವಾಮೀಜಿಯ ಕಡೆ ತಿರುಗಿ ಕೇಳಿದ, ಗುರುಗಳೇ, ವಿನಾಯಕನಿಗೆ ಏನಾದ್ರೂ ತೊಂದರೆ ಆಗಲ್ಲ ತಾನೆ? ಭಯಪಡ್ಬೇಡ ಮಗನೇ, ಅವನಿಗೆ ಏನೂ ಆಗುವುದಿಲ್ಲ. ಅವನು ಖಂಡಿತವಾಗಿಯೂ ಸುರಕ್ಷಿತವಾಗಿ ಹಿಂದಿರುಗುತ್ತಾನೆ. ಹೌದು, ಎಷ್ಟಾದ್ರೂ ನಮ್ಮ ಜೊತೆ ಬೆಳೆದ ಹುಡುಗ ಅಲ್ವಾ? ಇನ್ನು ಕೂಡ ಚಿಕ್ಕ ವಯಸ್ಸಿನ ಹುಡುಗ, ಹೇಗಾದ್ರೂ ಸುರಕ್ಷಿತವಾಗಿ ವಾಪಸ್ ಬರಲಿ. ಅಷ್ಟರಲ್ಲಿ ದೂರದಿಂದ ಯಾರೋ ವೇಗವಾಗಿ ಬರುತ್ತಿರುವುದು ಕಾಣಿಸಿತು. ವಿನಾಯಕ ಬರುತ್ತಿದ್ದಾನೆ, ಗಣೇಶ ಹೇಳಿದ. ಎಲ್ಲರೂ ಎದ್ದು ನಿಂತರು. ವಿನಾಯಕ ಅವರ ಹತ್ತಿರ ಬಂದ. ಆದ್ರೆ ಅವನ ನಡೆ, ಮುಖಭಾವ ಮತ್ತು ಕಣ್ಣುಗಳು ಮೊದಲಿನಂತಿರಲಿಲ್ಲ. ಅವನು ವಿಚಿತ್ರವಾಗಿ ವರ್ತಿಸುತ್ತಿದ್ದ. ಅವನ ಉಸಿರು ಜೋರಾಗಿತ್ತು. ಕಣ್ಣುಗಳು ಕೆಂಪಾಗಿದ್ದವು. ಮುಖದಲ್ಲಿ ಭಯಾನಕ ಕೋಪ ಕಾಣಿಸುತ್ತಿತ್ತು. ಸ್ವಾಮೀಜಿ ಮಾತ್ರ ಅವನನ್ನ ಗಂಭೀರವಾಗಿ ಗಮನಿಸುತ್ತಿದ್ದರು. ಹಠಾತ್ತನೆ ವಿನಾಯಕ ಸೋಮಯ್ಯನ ಮೇಲೆ ಎರಗಿ, ಏನಯ್ಯ, ನೀನೇನ ನನ್ನನ್ನ ಸೈತಾನ್ ಅಂತ ಕರೆಯುವುದು? ಆ ಆಲದ ಮರದ ಕೆಳಗೆ ಬಂದು ನನ್ನನ್ನ ಯಾವಾಗ್ಲೂ ಅವಮಾನ ಮಾಡಿ ನನಗೆ ಉಗುರಿ ಹೋಗುತ್ತೀಯ. ನಿನಗೆ ಇಷ್ಟು ಅಹಂಕಾರ ಇರಬೇಡ. ನಿನ್ನ ಕಥೆಯನ್ನ ಇವತ್ತು ಮುಗಿಸುತ್ತೇನೆ. ಅವನ ಧ್ವನಿ ವಿನಾಯಕನದ್ದಾಗಿರಲಿಲ್ಲ. ಯಾರೋ ಬೇರೆಯವರು ಮಾತನಾಡುತ್ತಿರುವಂತೆ ಕೇಳಿಸುತ್ತಿತ್ತು. ಅವನು ಮತ್ತಷ್ಟು ಕೋಪದಿಂದ ಗರ್ಜಿಸಿದ, ಇಂದು ನಿನ್ನ ಕಥೆಯನ್ನ ಇಲ್ಲೇ ಮುಗಿಸುತ್ತೇನೆ. ಅಲ್ಲಿ ಏನು ನಡೆಯುತ್ತಿದೆ ಎಂಬುದು ಸ್ವಾಮೀಜಿಯವರಿಗೆ ಮಾತ್ರ ಸ್ಪಷ್ಟವಾಗಿ ಅರ್ಥವಾಯಿತು. ವಿನಾಯಕನ ದೇಹದ ವರ್ತನೆ, ಧ್ವನಿ ಮತ್ತು ಕಣ್ಣುಗಳನ್ನ ನೋಡಿದ ಕ್ಷಣವೇ ಅವರು ಎಲ್ಲವನ್ನ ಗ್ರಹಿಸಿದರು. ಅವರು ಒಂದು ಹೆಜ್ಜೆ ಮುಂದೆ ಬಂದು ಗಂಭೀರ ಸ್ವರದಲ್ಲಿ ಹೇಳಿದರು, ಓ ದುಷ್ಟ ಪ್ರೇತಾತ್ಮವೇ, ನಿನ್ನ ಆಟ ನನ್ನ ಮುಂದೆ ನಡೆಯುವುದಿಲ್ಲ. ಅವರ ಧ್ವನಿ ಕೇಳುತ್ತಿದ್ದಂತೆ ವಿನಾಯಕ ಕ್ಷಣಕಾಲ ನಿಂತ. ಅವನ ಮುಖದಲ್ಲಿ ವಿಚಿತ್ರವಾದ ನಗು ಮೂಡಿತು. ಸ್ವಾಮೀಜಿ ತಮ್ಮ ಕಮಂಡಲದಿಂದ ಪವಿತ್ರ ನೀರನ್ನ ಕೈಗೆ ತೆಗೆದುಕೊಂಡು ಮತ್ತೆ ಹೇಳಿದರು, ಈ ನಿರಪರಾಧ ಯುವಕನ ದೇಹವನ್ನ ಬಿಟ್ಟು ಹೊರಬಾ. ನಿನಗೆ ಇಲ್ಲಿ ಯಾವುದೇ ಅಧಿಕಾರ ಇಲ್ಲ. ವಿನಾಯಕನ ದೇಹದಲ್ಲಿದ್ದ ಪ್ರೇತಾತ್ಮವು ಸ್ವಾಮೀಜಿಯ ಕಡೆಗೆ ಕೋಪದಿಂದ ಗರ್ಜಿಸಿತು. ಅದರ ಕಣ್ಣುಗಳಲ್ಲಿ ಉಗ್ರತೆ ತುಂಬಿಕೊಂಡಿತ್ತು. ಅದು ಸ್ವಾಮೀಜಿಯ ಮೇಲೆ ಎರಗಲು ಮುಂದಾದ ಕ್ಷಣವೇ ಸ್ವಾಮೀಜಿ ಅಚಲವಾಗಿ ನಿಂತು ಕಣ್ಣು ಮುಚ್ಚಿ ದೇವರ ನಾಮಸ್ಮರಣೆ ಮಾಡುತ್ತಾ ಮಂತ್ರೋಚ್ಚಾರಣೆ ಆರಂಭಿಸಿದರು. ಮಂತ್ರದ ಧ್ವನಿ ಕೇಳುತ್ತಿದ್ದಂತೆ ವಿನಾಯಕನ ದೇಹ ತೀವ್ರವಾಗಿ ನಡುಗತೊಡಗಿತು. ಪ್ರೇತಾತ್ಮವು ನೋವಿನಿಂದ ಜೋರಾಗಿ ಕಿರುಚಿತು. ನಿಲ್ಲಿಸು, ನಿಲ್ಲಿಸು. ಆದ್ರೆ ಸ್ವಾಮೀಜಿ ಮಂತ್ರೋಪಚಾರಣೆಯನ್ನ ನಿಲ್ಲಿಸಲಿಲ್ಲ. ಅವರ ಧ್ವನಿ ಮತ್ತಷ್ಟು ಗಂಭೀರವಾಯಿತು.
ಕೆಲವೇ ಕ್ಷಣಗಳಲ್ಲಿ ವಿನಾಯಕನ ದೇಹದಿಂದ ಕಪ್ಪನೆಯ ಹೊಗೆಯಂತ ಒಂದು ನೆರಳು ಹೊರಬಂದು ಗಾಳಿಯ ಸುತ್ತಮುತ್ತ ಕಣ್ಮರೆಯಾಯಿತು. ಅದೇ ಕ್ಷಣದಲ್ಲಿ ವಿನಾಯಕ ನೆಲಕ್ಕೆ ಕುಸಿದು ಬಿದ್ದ. ಸ್ವಾಮೀಜಿ ಪವಿತ್ರ ನೀರನ್ನ ಅವನ ಮುಖಕ್ಕೆ ಸಿಂಪಡಿಸಿದರು. ಸ್ವಲ್ಪ ಹೊತ್ತಿನ ನಂತರ ವಿನಾಯಕ ನಿಧಾನವಾಗಿ ಕಣ್ಣು ತೆರೆದ. ಅವನಿಗೆ ನಡೆದಿದ್ದ ಘಟನೆಗಳ ಬಗ್ಗೆ ಏನೂ ನೆನಪಿರಲಿಲ್ಲ. ಏನಾಯ್ತು? ನಾನು ಹಿಂದೆ ತಿರುಗಿ ನೋಡಿದ್ದು ಮಾತ್ರ ನೆನಪಿದೆ. ಅದರ ನಂತರ ಏನಾಯ್ತು ಎಂಬುದು ನನಗೆ ನೆನಪಿಲ್ಲ. ಅದನ್ನು ಕೇಳಿದ ಸೋಮಯ್ಯ ಅವನ ಪಕ್ಕದಲ್ಲಿ ಕುಳಿತು ಎಲ್ಲಾ ಘಟನೆಯನ್ನ ವಿವರಿಸಿದ. ವಿನಾಯಕ, ನೀನು ಹಿಂದೆ ತಿರುಗಿ ನೋಡಿದ ತಕ್ಷಣ ವಿಚಿತ್ರವಾಗಿ ವರ್ತಿಸಲು ಶುರು ಮಾಡಿದ್ದೆ. ನಿನ್ನ ಧ್ವನಿ ಬದಲಾಗಿತ್ತು. ನೀನು ನಮ್ಮನ್ನ ಗುರುತಿಸಲಿಲ್ಲ. ನಿನ್ನ ದೇಹದಲ್ಲಿ ಒಂದು ಪ್ರೇತಾತ್ಮ ಪ್ರವೇಶಿಸಿತ್ತು. ಅದೃಷ್ಟವಶತ್ ಗುರುಗಳೇ ಸಮಯಕ್ಕೆ ಮಧ್ಯೆ ಪ್ರವೇಶಿಸಿ ಮಂತ್ರೋಚ್ಚಾರಣೆಯಿಂದ ನಿನ್ನನ್ನ ಆ ದುಷ್ಟಶಕ್ತಿಯಿಂದ ಮುಕ್ತಗೊಳಿಸಿದರು. ಹೌದು ವಿನಾಯಕ, ಗುರುಗಳಿರಲಿಲ್ಲ ಅಂದರೆ ಏನಾಗುತ್ತಿತ್ತು ಏನೋ ಉಳಿಸಲು ಕೂಡ ಆಗುವುದಿಲ್ಲ. ಗುರುಗಳೇ, ನನ್ನ ಜೀವವನ್ನ ಉಳಿಸಿದ್ದೀರಾ. ನಿಮ್ಮ ಋಣವನ್ನ ನಾನು ಎಂದಿಗೂ ಮರೆಯುವುದಿಲ್ಲ. ದೇವರ ಕೃಪೆಯೇ ನಿನ್ನನ್ನ ಕಾಪಾಡಿತು. ಇನ್ನು ಮುಂದೆ ಎಷ್ಟೇ ಧೈರ್ಯವಿದ್ದರೂ ಹಿರಿಯರ ಎಚ್ಚರಿಕೆಯನ್ನ ಎಂದಿಗೂ ಕಡೆಗಣಿಸಬಾರದು. ಸ್ವಾಮೀಜಿಯವರು ನಾಲ್ವರನ್ನ ಒಮ್ಮೆ ನೋಡಿದರು. ಅವನ ಮುಖದಲ್ಲಿ ಮೊದಲಿದ್ದ ಧೈರ್ಯದ ಬದಲು ಈಗ ಭಯ ಮತ್ತು ಗೌರವ ಎರಡೂ ಕಾಣಿಸುತ್ತಿತ್ತು. ಸ್ವಾಮೀಜಿಯವರು ಮುಗುಳ್ನಗುತ್ತಾ ಹೇಳಿದರು. ಏನಾಯ್ತು ಮಕ್ಕಳೇ, ಈಗಲಾದ್ರೂ ನಿಮ್ಗೆ ಪ್ರೇತಾತ್ಮವನ್ನ ನೋಡಬೇಕೆಂಬ ಆಸೆ ಇಲ್ಲ ಅನ್ಸುತ್ತೆ. ಈ ಮಾತು ಕೇಳಿದ ನಾಲ್ವರು ಮೌನವಾಗಿ ತಲೆ ತಗ್ಗಿಸಿದರು. ಯಾರೂ ಬಾಯಿಂದಲೂ ಒಂದು ಮಾತು ಹೊರಬರಲಿಲ್ಲ. ಸ್ವಾಮೀಜಿಯವರು ಮಂದಹಾಸ ಬೀರಿದರು. ಒಳ್ಳೆಯದು, ಕುತೂಹಲ ಇರಬೇಕು, ಆದ್ರೆ ಅಪಾಯದೊಂದಿಗೆ ಆಟ ಆಡಬಾರ್ದು. ಇನ್ನು ಮುಂದೆ ಇಂತಹ ವಿಷಯಗಳನ್ನ ತಮಾಷೆಯಾಗಿ ತೆಗೆದುಕೊಳ್ಬೇಡಿ. ಸರಿ, ಬಹಳ ತಡವಾಗಿದೆ. ಇವತ್ತು ನಾನು ನಿಮ್ಮ ಮನೆಯಲ್ಲೇ ತಂಗುತ್ತೇನೆ. ಬೆಳಿಗ್ಗೆ ನಂದರವನಕ್ಕೆ ಹೊರಡುತ್ತೇನೆ. ಸೋಮಯ್ಯ ಸಂತೋಷದಿಂದ, ಬನ್ನಿ ಗುರುಗಳೇ, ನಮ್ಮ ಮನೆಗೆ ಬನ್ನಿ. ಅದಾದ ಬಳಿಕ ಸ್ವಾಮೀಜಿಯವರೊಂದಿಗೆ ವಿನಾಯಕ, ಸೋಮಯ್ಯ, ವೀರನಾಗ ಮತ್ತು ಗಣೇಶ ಊರಿನೊಳಗೆ ನಡೆದು ಹೋದರು. ಆ ರಾತ್ರಿ ನಡೆದ ಘಟನೆ ಅವರ ಜೀವನದಲ್ಲಿ ಎಂದಿಗೂ ಮರೆಯಲಾಗದ ನೆನಪಾಗಿ ಉಳಿಯಿತು.